ದೀವಾರ ನಮ್ಮ ನಡೆ 4ನೇ ವಾರಿ ಹಂಪಿ ಕಡೆ. ಗೊತ್ತಿಲ್ರಿ ಕರೆಕ್ಟ್ ಆಗಿ ಎಷ್ಟು ಸರ ಬಂದಿನ ಅಂತೇಳಿ, ಬಟ್ ಈ ಸರ ಯಾಕೆ ಬಂದಿನ ಅಂತೇಳಿ ಹೇಳ್ಬೇಕಪ್ಪ ಅಂತಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿ ಬಾಳ ದಿನ ಐತ್ರಿ. ಬಟ್ ಹಂಪಿನ ಮಳೆಗಾಲದಾಗ ಒಂದ್ಸರ್ತಿವಿ ನೋಡಿಲ್ಲ. ಲಾಸ್ಟ್ ವೀಕೆಂಡ್ ಮಳೆಗಾಲ ಅಂತೇಳಿ ನೋಡ್ಕೊಂಡ್ ಬಂದಿನಿ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಮ್ಮ ಉತ್ತರ ಕರ್ನಾಟಕದಾಗ ಇನ್ನ ಬ್ಯಾಸ್ಗಿನೇ ಮುಗ್ದಿಲ್ಲಪ್ಪ ಅಂತೇಳಿ. ಮಾರ್ನಿಂಗ್ ತೆಪ್ಪೆ ರೈಡಿಗೆ ಮತ್ತೆ ಕ್ಲಿಫ್ ಜಂಪಿಗೆ ಕರ್ಕೊಂಡು ಹೋದಾಗನ ಬಿಸಿಲು ಭಾಳ ಇತ್ತು. ಬೇಡ ಅಂತೇಳಿ ನಮ್ ಟ್ರಾವೆಲರ್ಸಿಗೆ ಮತ್ತ ಪ್ರಾಪರ್ಟಿ ಕರ್ಕೊಂಡ್ ಬಂದು ಮಧ್ಯಾಹ್ನವರೆಗೂ ಕೂಡಿಸ್ದ. ಸಾಯಂಕಾಲ ಅಂಜನಾದ್ರಿ ಹಿಲ್ಸ್ ಟ್ರೆಕ್ಕಿಂಗ್ ಮಾಡೋ ಮತ್ತಿಗೆ ಗೊತ್ತಾಯ್ತು ಒಬ್ಬೊಬ್ಬರ ಹತ್ರ ಎಷ್ಟು ಸ್ಟ್ರೆಂತ್ ಅದಪ್ಪ ಅಂತೇಳಿ. ಒಬ್ರು 75 ವರ್ಷದ ಅಜ್ಜಿ ಯಾರ್ದು ಸಪೋರ್ಟ್ ಇಲ್ದಂಗ ಏನು ಆಯಾಸ ಇಲ್ದಂಗ ಆರಾಮಾಗಿ ಅಂಜನಾದ್ರಿ ಹಿಲ್ಸ್ ಟ್ರೆಕ್ಕಿಂಗ್ ಮಾಡ್ಲತ್ತಿದ್ರು. ನಮ್ ಟ್ರಾವೆಲರ್ಸ್ ಮೋಸ್ಟ್ ಆಫ್ ದ ಟೈಮ್ ಏಜ್ 20 to 30 ಇನ್ ಬಿಟ್ವೀನ್ ಇರ್ತಾರ. ಬಟ್ ಅವ್ರ ಮ್ಯಾಲ ಏರ್ಬೇಕಪ್ಪ ಅಂತಂದ್ರೆ ದೊಡ್ಡ ಅರಸಾಹಸ ಪಟ್ಕೊಂಡು ಮ್ಯಾಲ ಬರೋಷ್ಟ್ರಲ್ಲಿ ಬಹಳ ಆಯಾಸ ಪಡ್ತಾರ. ನಿಮ್ಮ ಏಜ್ 20 to 30 ಇನ್ ಬಿಟ್ವೀನ್ ಇದ್ದು ಯಾರ ಮೇಲೆ ಡಿಪೆಂಡ್ ಆಗಲ್ದಂಗೆ ಎವರೇಜ್ ಆಗಿ ಎಷ್ಟು ಫಿಟ್ ಆಗಿರ್ಬೇಕು ಅಷ್ಟಾದ್ರೂ ಬೇಸಿಕ್ ಆಗಿ ನಾವು ಫಿಟ್ ಆಗೇ ಇರ್ಬೇಕ್ರಿ. ಫೈನಲಿ ನಾ ಏನ್ ಆಸೆ ಇಟ್ಕೊಂಡು ಹಂಪಿ ಕಡೆ ಬಂದಿದ್ನಲ್ಲ, ನನ್ನ ಆಸೆಯನ್ನ ಬಗೆಹರಿತ್ ನೋಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.